ಏನು ಬೇಡ ಏನು ಟೈಮ್ ಕೊಟ್ಟಿದ್ದೆ ಏನು ಟೈಮ್ ಕೊಟ್ಟಿದ್ದೆ ನಮಗೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟ ನಾವ್ ಹೆಂಗು ಜನಗಳಲ್ಲ ಅಲ್ಲ ಎತ್ಕೊಳ್ಳೋ 30 ರೂಪಾಯಿ ಕಟ್ಟಿ ನೆಲ್ಲು ಮುಂಡ್ಯಾಗ ಯಾವಪ್ಪ ಮನೆಗಳು ಅವ್ರ ಮನೆಗೆ ಯಾವ 30 ರೂಪಾಯಿ ಒಂದು ಕಟ್ಟಿ ಬ್ರಿಟಿಷರು ಭಾರತ ಮೊದಲು ದಾಳಿ ಮಾಡ್ತಾ ಇದ್ರು ಹಂಗ್ ಮಾಡ್ತಾ ಇದ್ರು ಬ್ರಿಟಿಷರಿಗೆ ವ್ಯತ್ಯಾಸನೇ ಇಲ್ಲ. ಇವತ್ತೇನು ಇಲ್ಲ ಸರ್, ನಾವು ಕಷ್ಟಪಟ್ಟು 5-6 ಲಕ್ಷ ಬೆಳೆ ಹಾಕಿದ್ರಿ ಸಾಲ ಮಾಡಿ. ನೋಡಿ ಇವಾಗ ನಮಗೆ ಟೈಮ್ ಕೊಡ್ದಿರ ನಮಗೇನು ಹೇಳ್ತಿಲ್ಲ, ರಾತ್ರಿನೇ ಬಂದು ಈ ಥರ ಮಾಡಿಬಿಟ್ರು. ನಾವು ಇದೆಲ್ಲ ಎತ್ಕೊಳ್ತೀವಿ ಅಂತೆಲ್ಲ ಬಿಚ್ತಾ ಇದ್ರೇನು ದೌರ್ಜನ್ಯ ಮೇಲೆ ಈ ಥರ ಮಾಡಿಬಿಟ್ರು ಸರ್. ನಾವು ತುಂಬ ಲಾಸ್ ಆಗಿದ್ದೀವಿ. ಗೌರ್ಮೆಂಟಲ್ಲಿ ನಿಯತ್ತೇ ಇಲ್ಲ, ಅವ್ನಿಗೊಬ್ಬನಿಗೆ ಗೌರ್ಮೆಂಟ್ ಇರೋದು ನಮಗಿಲ್ಲ. ಅದೇ ಸರ್ ನಮ್ಮ ಜಮೀನಿಗೆ ಹಿಂಗಾಗಿರೋದ್ರೆ ನಮಗೇನಾದರೂ ರಕ್ಷಣೆ ಕೊಡಬೇಕಿಲ್ದಿದ್ರೆ ನಾವು ಬದುಕೋಕ್ಕೆ ದಾರಿ ಇಲ್ಲ. 20-30 ಲಕ್ಷ ಸಾಲ ಇದೆ, ನಮಗೆ ಪರಿಹಾರ ಕೊಡಿಸ್ಬೇಕು. ಇಲ್ದಿದ್ರೆ ನಾವು ಪ್ರಾಣ ತಗೊಂಡು ಸಾಯಬೇಕು ಅಷ್ಟೇ. ನಾವು 50 ವರ್ಷದಿಂದ ಮಾಡ್ತಾಯಿದ್ದೀರಿ ಸರ್, 50 ವರ್ಷದಿಂದ ಮಾಡ್ತಾಯಿದ್ದೀರಿ. ಶಾಮಂತಿ ಹಾಕಿದ್ರಿ, ಟೊಮೊಟೊ, ಬೀನ್ಸು ಎಲ್ಲ ಹಾಕಿದ್ದೀರಿ ಸರ್. ಬೀನ್ಸು 3 ಎಕರೆ ಸರ್. ಕಿಳ್ಳೋಕೆ ನಾಳೆ ಕೀಳಬೇಕು ಅಂತಿದ್ದೀರಿ ಸರ್. ಒಂದು 30-50 JCB ಪೊಲೀಸು ಎಲ್ಲ ಬಂದು ನಮ್ಗೆ ಮುಂದೆ ಬಿಡ್ದಿರ, ಏನು ಎತ್ಕೊಳಕ್ಕೋ ಬಿಡ್ದಿರ ಎಲ್ಲ ಅಡ್ಡ ಹಾಕ್ಕೊಂಡು ಮಾಡ್ಬೋದು ದೌರ್ಜನ್ಯ. ಇಲ್ಲ ಸರ್, ಅವ್ರ ಹತ್ರ ನಿಯತ್ತು ಇಲ್ಲ, ರಕ್ಷಣೆನೇ ಇಲ್ಲ. ಕೃಷ್ಣ ಬೈರೇಗೌಡ ಅವರೇ ಅವರವರೇ ಇವರವರೇ ಅಂತಾರೆ. ಯಾರು ಏನು ನಮ್ಗೆ ಸೌಲಭ್ಯ ಮಾಡಿಲ್ಲ. ಫೋನ್ ಮಾಡಿದ್ರೆ ಇರ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಸರ್. ನಮ್ಗೆ ಯಾರೂ ರಕ್ಷಣೆನೇ ಇಲ್ಲ. ಗೌರ್ಮೆಂಟೇ DSP ಇದಾಗಿದೆ. ಇನ್ನು ಪ್ರಪಂಚದಲ್ಲಿ ಹುಟ್ಟಿದವ್ರಿಗೆ ಯಾರು ಗೌರ್ಮೆಂಟೇ ಇಲ್ಲ. ಪಾಕಿಸ್ತಾನದವ್ರು ಮಾಡ್ದಂಗೆ ಮಾಡಿಬಿಟ್ಟು ದೌರ್ಜನ್ಯ ಮಾಡಿಬಿಟ್ಟು ಹೋಗವ್ರೆ. ಈಗಾದರೆ ನಮಗೇನಾದರೂ ಪರಿಹಾರ ಕೊಡ್ಬೇಕು ಸರ್. ಇಲ್ದಿದ್ರೆ ನಮಗೆ ನೋಡು, ಅವ್ರಿಗೆ 75 ವರ್ಷ, ನನಗೆ ಇದು ಮಕ್ಕಳು, ನಮ್ಗೆ ಬೇರೆ ಬದುಕೋಕ್ಕೆ ದಾರಿನೇ ಇಲ್ಲ. ನಮಗೇನಾದರೂ ಪರಿಹಾರ ಕೊಡೇಬೇಕು. ಇಲ್ದಿದ್ರೆ ಗೌರ್ಮೆಂಟಲ್ಲಿ ನಿಯತ್ತಿದೆಯಾ, ಅಧಿಕಾರಿಗಳ ಹತ್ರ ಇದಿದೆ ಅನ್ನೋದೇ ಇಲ್ಲ.